ನೋಡ್ತಿರ್ಬೋದು, ಅದು ಶನೇಶ್ವರ ಟೆಂಪಲ್. ಇದು ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಂದೂರು ಬೆಟ್ಟ ಇದು. ಅಲ್ಲಿ ನೋಡಿ ಚಿಕ್ಕದು ಯಾವುದೋ ಪುಟ್ಟ ದೇವಸ್ಥಾನ ಕಾಣ್ತಾ ಇದೆ. ಬಸ್ ಬರ್ತಾ ಇದೆ, KSRTC. ಹಳ್ಳಿ ಕಡೆ ಓಡಾಡೋದೇ ಒಂದು ಚಂದ, ರೋಡೇ ಒಂದು ಚಂದ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಮಳೆಗಾಲದಲ್ಲಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಕುಂದೂರು ಮಠಕ್ಕೆ ಹೋಗುವ ದಾರಿ, ಕುಂದೂರು ಮಠ. ಇದೊಂದು ದಿವಸ ಹೋಗೋಣ ಬರೀ ಕುಂದೂರು ಮಠಕ್ಕೆ ಇನ್ನೊಂದು ಸಲ ಹೋಗೋಣ. ನಾನು ತುಂಬ ದಿನ ಆಯಿತು ಹೋಗಿ, ಮಠಕ್ಕೂ ಹೋಗಿಲ್ಲ, ಕುಂದೂರು ಬೆಟ್ಟಕ್ಕೂ ಹೋಗಿಲ್ಲ. ಇನ್ನೊಂದು ದಿನ ನೋಡೋಣ, ಟೈಮ್ ಸಿಗ್ತಾ ಒಂದು ವಿಡಿಯೋ ಮಾಡ್ತೀನಿ. 9 ಕಿಲೋಮೀಟ್ರ್ ಇದೆ ಮಳವಳ್ಳಿ. ತುಂಬ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಇನ್ನು ಶಿವರಾತ್ರಿ ಆಗ್ತಿದ್ದಂಗೆ ಇನ್ನೂ ತಾಪಮಾನ ಜಾಸ್ತಿ ಆಗುತ್ತೆ. ಇನ್ನೊಂದು 2-3 ತಿಂಗಳು ಹೆಂಗೆ ಕಳಿಯೋದೋ ಗೊತ್ತಾಗ್ತಿಲ್ಲ. ನೀರನ್ನು ಮಿತವಾಗಿ ಬಳಸಿ. ಟೈಮ್ ಬೇರೆ ಆಯಿತು 2:30. ಊಟ ಮಾಡ್ಕೊಂಡು ಮೈಸೂರಿಗೆ ಹೊರಡಬೇಕು. ನೋಡ್ತಿರ್ಬೋದು ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವಾಗೇನಂದರೆ ಅಡಿಕೆಗಳು ಎಲ್ಲರೂ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬರೀ ಚಿಕ್ಕಮಂಗ್ಳೂರು, ಮಡಿಕೇರಿ ಭಾಗದಲ್ಲಿ ಮಾತ್ರ ಅಡಿಕೆ ಹಣ್ಣುಗಳು ನೋಡ್ತಾ ಇದ್ವಿ. ಬಟ್ ಇವಾಗ ಎಲ್ಲ ಭಾಗದಲ್ಲೂ ಅಡಿಕೆಗಳು ಕಾಣಿಸ್ತಾ ಇದೆ. ಬಟ್ ಒಂಥರ ಚೆನ್ನಾಗಿರುತ್ತೆ ಅಡಿಕೆ ತೋಟ, ತಂಪಾಗಿರುತ್ತೆ. ಇವತ್ತು ರಜೆ ಇರೋದ್ರಿಂದ ಬೆಂಗಳೂರಿಂದ ತುಂಬ ವೆಹಿಕಲ್ಸ್ಗಳು ಬರ್ತಾ ಇದೆ. ಇದು ನೋಡಿ ಬಸ್ ಸ್ಟ್ಯಾಂಡ್ನೇ ಪಾರ್ಕಿಂಗ್ ಮಾಡ್ಕೊಬಿಟ್ಟಾರೆ, ಬೈಕ್ ಪಾರ್ಕಿಂಗು. ಚೆನ್ನಾಗಿದೆ ಐಡಿಯಾ. ಇಲ್ಲಿ ರೈಟ್ ತಗೊಂಡ್ರೆ ಪಂತಳ್ಳಿ ಮಾರ್ಗ ಹೋಗುತ್ತೆ. ಅಲ್ಲಿಂದ ಮಳವಳ್ಳಿ ಮಾರ್ಗ ಹೋಗ್ಬೋದು. ಈಗ ಸ್ಟ್ರೈಟ್ ಹೋದ್ರೆ ಮಳವಳ್ಳಿ ಮಾರ್ಗ ಕನೆಕ್ಟ್ ಆಗುತ್ತೆ. ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಪಂತಳ್ಳಿ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ಹೋದರೆ ಮಳವಳ್ಳಿ ಮಾರ್ಗ ರೋಡ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ರೋಡ್ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ.